ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಧನ್ ಆಪ್ ನಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ SIP ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಧನ್ ಆಪ್ ಅನ್ನ ಓಪನ್ ಮಾಡಿ, ಲಾಗಿನ್ ಆಗಿ. ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಸ್ಟಾಕ್ಸ್, ಆಪ್ಷನ್ಸ್, ಮ್ಯೂಚುವಲ್ ಫಂಡ್, ಕಾಮೋಡಿಟಿ ಹೀಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ತುಂಬಾ ಆಪ್ಷನ್ಸ್ ಇರುತ್ತೆ. ಮೊದಲು ಇಲ್ಲಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಅಂತ ಇದೆ. ನೀವು ಆಲ್ರೆಡಿ ಯಾವುದಾದ್ರೂ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಮಾಡ್ತಾ ಇದ್ರೆ ಅದು ಇಲ್ಲಿ ತೋರಿಸುತ್ತೆ. ಅದರ ಕೆಳಗೆ ಟ್ರೆಂಡಿಂಗ್ ಮ್ಯೂಚುವಲ್ ಫಂಡ್ಸ್ ಲಿಸ್ಟ್ ಇರುತ್ತೆ. ನೆಕ್ಸ್ಟ್ ಹೈ ರಿಟರ್ನ್ಸ್, ಇಂಡೆಕ್ಸ್ ಫಂಡ್ಸ್, ಟಾಪ್ ರೇಟೆಡ್ ಸ್ಕೀಮ್ಸ್, ಲಿಕ್ವಿಡ್ ಫಂಡ್ಸ್, ಇನ್ವೆಸ್ಟ್ ವಿತ್ 500, ಲಾರ್ಜ್ ಕ್ಯಾಪ್ ಹೀಗೆ ಬೇರೆ ಬೇರೆ ತರಹದ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಗಳ ಲಿಸ್ಟ್ ಇಲ್ಲಿ ಇರುತ್ತೆ. ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಹಾಗೆ ಯಾವ ಯಾವ ಕ್ಯಾಟಗರಿಯಲ್ಲಿ ಯಾವ ಯಾವ ಮ್ಯೂಚುವಲ್ ಫಂಡ್ಸ್ ಇದೆ, ಯಾವ AMC ಯಲ್ಲಿ ಎಷ್ಟು ಮ್ಯೂಚುವಲ್ ಫಂಡ್ಸ್ ಇದೆ, ಹಾಗೆ ಯಾವ ಯಾವ ಮ್ಯೂಚುವಲ್ ಫಂಡ್ಸ್ ಇದೆ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಅಪ್ಲೈ ಮಾಡ್ಲಿಕ್ಕೆ ಓಪನ್ ಇರುವಂತಹ NFO ಗಳ ಲಿಸ್ಟ್ ಇಲ್ಲಿ ನೋಡಬಹುದು. ಅದೇ ರೀತಿ ತಿಂಗಳಿಗೆ ₹100 ಹಾಗೆ ₹500 SIP ಸ್ಟಾರ್ಟ್ ಆಗುವ ಮ್ಯೂಚುವಲ್ ಫಂಡ್ಸ್ ಗಳನ್ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಹೀಗೆ ನೀವು ಯಾವ ತರಹದ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರೂ ಮ್ಯೂಚುವಲ್ ಫಂಡ್ ನ ಸರ್ಚ್ ಮಾಡೋದಿದ್ರೆ ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಎಂಟರ್ ಮಾಡಿ ಸರ್ಚ್ ಮಾಡ್ಕೋಬಹುದು. ನಾನು ಇಲ್ಲಿ ಈ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೆಕಮೆಂಡೇಶನ್ ಅಲ್ಲ. ಮ್ಯೂಚುವಲ್ ಫಂಡ್ ನ ಓಪನ್ ಮಾಡಿ. ಮೊದಲು ಇಲ್ಲಿ ಈ ಫಂಡ್ ನ 1 year ರಿಟರ್ನ್ಸ್, NAV ಪ್ರೈಸ್ ಹಾಗೆ CAGR ಎಲ್ಲ ನೋಡಬಹುದು. ಹಾಗೆ ಇನ್ನೂ ತುಂಬಾ ಡೀಟೇಲ್ಸ್ ಸಿಗುತ್ತೆ. ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನೆಲ್ಲ ಪಾಯಿಂಟ್ಸ್ ಗಳನ್ನ ನೋಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ವಿಡಿಯೋ ಸುಮ್ಮನೆ ಲೆಂತಿ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ಪ್ರತಿ ತಿಂಗಳು ಇಂತಿಷ್ಟು ಅಂತ ಇನ್ವೆಸ್ಟ್ ಮಾಡೋದಿದ್ರೆ SIP ಸೆಲೆಕ್ಟ್ ಮಾಡಿ, ಅಥವಾ ಒಂದೇ ಸಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಒನ್ ಟೈಮ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ SIP ಮಾಡೋದ್ರಿಂದ SIP ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಅಮೌಂಟ್ SIP ಮಾಡಬೇಕು ಅಂತ ಇದ್ದೀರೋ ಆ ಅಮೌಂಟ್ ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ನನ್ನ ಸಜೆಷನ್ ಏನು ಅಂದ್ರೆ, ನೀವು ಕಡಿಮೆ ಅಮೌಂಟ್ ನಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಆದರೆ ಕಂಟಿನ್ಯೂ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿರ್ಲಿ. ನೆಕ್ಸ್ಟ್ SIP ಡೇಟ್. ನೀವು ಮಂತ್ಲಿ SIP ಮಾಡೋದಿದ್ರೆ ಪ್ರತಿ ತಿಂಗಳು ಯಾವ ಡೇಟ್ಗೆ SIP ಮಾಡ್ತೀರಾ ಅಂತ ಡೇಟ್ ಸೆಲೆಕ್ಟ್ ಮಾಡಿ. ಅದೇ ವೀಕ್ಲಿ SIP ಮಾಡೋದಿದ್ರೆ ವಾರದಲ್ಲಿ ಯಾವ ದಿನ SIP ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವೇನಾದ್ರೂ ಡೈಲಿ ಸೆಲೆಕ್ಟ್ ಮಾಡಿದ್ರೆ ಪ್ರತಿದಿನ SIP ಆಗುತ್ತೆ. ನಾನು ಇಲ್ಲಿ ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹೆಚ್ಚಿನವರು ಮಂತ್ಲಿ SIP ನೇ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಕ್ಲಿಕ್ ಮಾಡಿ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ವೆಸ್ಟ್ ಆಸ್ SIP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ಎಂಟರ್ ಮಾಡಿ ಕನ್ಫರ್ಮ್ ವಿತ್ OTP ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಮೊದಲು ಇನ್ವೆಸ್ಟ್ ಯೂಸಿಂಗ್ ಯಾವ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಪೇ ಮಾಡ್ತೀರಾ ಅಂತ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ UPI ಪೇಮೆಂಟ್ ಆಪ್ಸ್, UPI IDs ಹಾಗೆ ನೆಟ್ ಬ್ಯಾಂಕಿಂಗ್ ನಂತಹ ಪೇಮೆಂಟ್ ಮೋಡ್ಸ್ ನ ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ. ನೀವು ಯಾವುದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ UPI ಆಪ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಎಲ್ಲ ಈ ಆಪ್ಷನ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ UPI ಆಪ್ ಅಲ್ಲಿ ಒಂದು ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ಇಲ್ಲಿ ನನ್ನ ಫೋನ್ ಪೇಗೆ ಪೇಮೆಂಟ್ ರಿಕ್ವೆಸ್ಟ್ ಬಂದಿದೆ. ಕೆಳಗಡೆ ಪೇ ಅಂಡ್ ಸೆಟ್ ಆಟೋ ಪೇ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ UPI ಆಪ್ ಅಲ್ಲಿ ಪಿನ್ ಎಂಟರ್ ಮಾಡಿ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ, ಹಾಗೆ ಆಟೋ ಪೇ ಸೆಟ್ ಮಾಡಿ. ನೆಕ್ಸ್ಟ್ ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮ್ಯೂಚುವಲ್ ಫಂಡ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಮ ಹೋಲ್ಡಿಂಗ್ಸ್ ಗೆ ತೋರಿಸೋದಿಲ್ಲ, 1-2 ದಿನ ಟೈಮ್ ತಗೊಳುತ್ತೆ. ನೆಕ್ಸ್ಟ್ NAV ಆಧಾರದ ಮೇಲೆ ನಿಮ್ಗೆ ಇಂತಿಷ್ಟು ಅಂತ ಯೂನಿಟ್ ಅಲರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ 1 ಆರ್ಡರ್ ಈಸ್ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. 1-2 ದಿನದಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ.
ಹಾಗೆ ನೆಕ್ಸ್ಟ್ ಮಂತ್ ಇಂದ ನೀವು ಯಾವ ಡೇಟ್ಗೆ SIP ಸೆಟ್ ಮಾಡಿದ್ದೀರೋ ಆ ಡೇಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಹೀಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಧನ್ ಆಪ್ ನಲ್ಲಿ ಮ್ಯೂಚುವಲ್ ಫಂಡ್ SIP ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.